ಅಲ್ಲೈತ್ ನೋಡಪ್ಪ ಕುಡಿ ಅಲ್ಲಿ ಅಷ್ಟೇ ಇರೋದು ಪುಡಿ ಮಾಡ್ಕೊಳ್ಳಿ ಲಿಂಗಾಯತ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ. ಅವರ ಪತ್ನಿ ಅಂತೂ ಸಹ ಕಣ್ಣೀರಿಡ್ತಾನೆ ಕೂತಿದ್ದಾರೆ, ನಾನು ಏನು ಮಾಡಿದೆ ಅಂತ ಹೇಳಿ. ಇದು ರಾಮನಗರ ತಾಲೂಕಿನ ಗುನ್ನೂರು ಫಾರ್ಮ್ ಹೌಸ್ನಲ್ಲಿ ನಡೀತಾ ಇರುವಂಥ ಅಂತ್ಯಕ್ರಿಯೆ. ಸೊ ಕೊನೆಯ ಹಂತದಲ್ಲಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ. ದಿಲೀಪ್ ಅವರನ್ನ ಅನೇಕರು ತುಂಬ ಹತ್ತಿರದಿಂದ ನೋಡಿದಂಥವ್ರು, ಯಾವ ರೀತಿ ಅವರು ಬಂದರು, ಹೇಗೆ ಬಂದರು, ಹೇಗೆ ಕಷ್ಟಪಟ್ಟರು ಏನು ಅಂತೇಳಿ. ಮೂಲತಃ ಅವರು ಬಂದಿರುವಂಥದ್ದು ರಂಗಭೂಮಿ ಹಿನ್ನೆಲೆಯಿಂದ. ಬಟ್ 28 ಚಿತ್ರಗಳನ್ನು ಕನ್ನಡ ಚಿತ್ರದಲ್ಲಿ ಮಾಡಿದರು. ಸಿಗಬೇಕಾಗಿರುವಂಥ ಬೆಲೆ ಸಿಗಲಿಲ್ಲ ಅನ್ನುವಂಥ ಒಂದು ಅನೇಕ ಅವರ ಅಭಿಮಾನಿಗಳಲ್ಲಿ ಇದೆ. ಬಟ್ ಹಾಗಿದ್ದಾಗಲೂ ಕೂಡ ಅವರು ನಟನೆ ಅಷ್ಟೇ ಅಲ್ಲ, ನಿರ್ಮಾಪಕರಾಗಿಯೂ ಕೂಡ ತಮ್ಮದೇ ಆದಂಥ ಸೇವೆಯನ್ನು ಕೊಟ್ಟಿದ್ದಾರೆ. 47 ವರ್ಷ ಅವರಿಗೆ, ತುಂಬ ಚಿಕ್ಕ ವಯಸ್ಸು, ತುಂಬ ಸದೃಢವಾಗಿದ್ದರು. ಒಂದು ಗಡಸು ಧ್ವನಿ, ಖಡಕ್ಕಾಗಿರುವಂಥ ಲುಕ್ಕು, ಜಿಮ್ಮಿಗೆ ಹೋಗಿ ಮೈಕಟ್ಟು ಹೇಗೆ ಬೆಳೆಸ್ಕೋಬೇಕು ಹಾಗೆ ಫಿಟ್ನೆಸ್ಸನ್ನು ಇಟ್ಕೊಂಡಂಥ. ಯಾಕೆ ಏಕಾಏಕಿಯಾಗಿ ಈ ರೀತಿಯಾಗಿ ಆಯಿತು, ಎಲ್ಲ ರೀತಿಯಾದಂಥ ಸಿಂಪ್ಟಮ್ಸ್ಗಳು ಕೂಡ ಅವ್ರಿಗೆ ಬಂದಿತ್ತು ಅನ್ನೋದನ್ನು ಅವ್ರ ಜೊತೆಗಿದ್ದವ್ರು ಹೇಳ್ತಾ ಇದ್ರು. 2 ವಾರದಿಂದ ಅವ್ರಿಗೆ ಆ್ಯಸಿಡಿಟಿ ಅನ್ನುವಂಥದ್ದಿತ್ತು, ಕಾಣಿಸ್ಕೊಳ್ತಾ ಇತ್ತು. ಅವರೇನೋ ಮಾತಾಡ್ತಾ ಇದ್ರು ಅವ್ರ ಗೆಳೆಯರೆಲ್ಲ ಗೊತ್ತಿರುವಂಥವ್ರು. ಗೋವಾಕ್ಕೆ ಹೋದಂಥ ಸಂದರ್ಭದಲ್ಲೂ ಅದು ಬಂದಿದೆ, ಇಲ್ಲಿ ಬಂದಾಗಲೂ ಗೊತ್ತಾಗಿದೆ. ಅದ್ರ ಬಗ್ಗೆ ಸೀರಿಯಸ್ ಆಗಿ ತೊಗೊಂಡಿಲ್ಲ. ಈಗ ಏಕಾಏಕಿಯಾಗಿ ತುಂಬ ನೋವಾದಾಗ ಆಸ್ಪತ್ರೆಗೆ ಹೋಗೋಣ ಅಂತೇಳಿ ಡಾಕ್ಟ್ರಿಗೆ ಫೋನ್ ಮಾಡಿ ಹೋಗಬೇಕಾದಂಥ ಸಂದರ್ಭದಲ್ಲಿ ಇನ್ನೇನು ಹೋಗಬೇಕು ಅನ್ನುವಷ್ಟರಲ್ಲೇ ಈ ಥರ ಆಗಿ ಹೋಗ್ಬಿಟ್ಟಿದೆ. ಹಾಗಾಗಿ ತೀವ್ರವಾಗಿ ನಿರ್ಲಕ್ಷ್ಯವನ್ನು ತೋರಿಸ್ಕೊಳ್ಬಾರ್ದು. ಇತ್ತೀಚೆಗೆ ತುಂಬ ಚಿತ್ರರಂಗದಲ್ಲಿನೇ ಅನೇಕರಿಗೆ ಈ ರೀತಿಯಾಗಿ ಹೃದಯಾಘಾತಗಳಾಗಿದೆ, ಸಾವನ್ನಪ್ಪಿದ್ದಾವೆ, ಕಣ್ಣೆದುರಲ್ಲೇ ಇದ್ದಾವೆ ಅನೇಕ. ಅವ್ರ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ನಟನೆ ಮಾಡಿರುವಂಥದ್ದು ವಿಲ್ನ ಚಿತ್ರದಲ್ಲಿ. ಹಾಗಿದ್ದಾಗಲೂ ಕೂಡ ಪುನೀತ್ ರಾಜ್ಕುಮಾರ್ ಅವ್ರದ್ದೇನಾಯಿತು, ಅವ್ರದ್ದು ಕೊನೆ ಕ್ಷಣದಲ್ಲಿ ಇವೆಲ್ಲ ಕಣ್ಮುಂದೆ ಇದ್ದಾವೆ. ಹಾಗಿದ್ದಾಗಲೂ ಯಾಕೆ ಈ ರೀತಿಯಾಗಿ ನಿರ್ಲಕ್ಷ್ಯ ಮಾಡ್ಕೊಳ್ತೀರಾ ಜೀವನದಲ್ಲಿ?
ಒಂದು ಒಂದು ದಿನದಲ್ಲಿ ಒಂದು ಅರ್ಧ ಗಂಟೆ ಹೋಗಿ ಆಸ್ಪತ್ರೆಯಲ್ಲಿ ನಿಮಗೋಸ್ಕರ ನೀವು ಚೆಕ್ ಮಾಡಿಸ್ಕೊಳಕ್ಕಾಗೋದಿಲ್ವಾ? ಯಾಕೆ ಯಾಕೆ ಈ ನಿರ್ಲಕ್ಷ್ಯ? ಆಸಿಡಿಟಿ, ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ ಅಂತ ನಿಮ್ಮನ್ನು ನೀವೇ ಯಾಕೆ ಅಂದ್ಕೊಳ್ತೀರಾ? ಎದೆಗೆ ಸ್ವಲ್ಪ ನೋವು ಆಗ್ತಾ ಇದೆ, ಎದೆ ಭಾಗದಲ್ಲಿ ಏನೋ ಉರಿ ಆಗ್ತಾ ಇದೆ ಅಂತಂದಾಗ ಹೋಗಿ ಒಂದು ಸ್ವಲ್ಪ ಚೆಕ್ ಮಾಡಿಸ್ಕೊಂಡ್ರಿ ಏನರಪ್ಪ ಕಳ್ಕೊಳ್ತೀರ ನೀವೆಲ್ಲ? ಎಷ್ಟು ದುಃಖ ಆಗುತ್ತೆ ಜೊತೆಗಿದ್ದಂಥವ್ರಿಗೆ, ಎಷ್ಟು ಸಂಕಟ ಆಗುತ್ತೆ ಜೊತೆಗಿದ್ದಂಥವ್ರಿಗೆ. ನಿಮ್ಮ ಒಂದು ನಿರ್ಲಕ್ಷ್ಯ ನಿಮ್ಮ ಜೀವವನ್ನೇ ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ಹೋಗ್ಬಿಡುತ್ತೆ. ಇಷ್ಟು ವರ್ಷ ನಿಮ್ಮ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದು ಏನಾಯಿತು ಅದೆಲ್ಲ? ಈ ಒಂದು ನಿರ್ಲಕ್ಷ್ಯ ಅದೆಲ್ಲವನ್ನು ಕೂಡ ಮಾಸಿ ಮಾಡೋಗ್ಬಿಡುತ್ತೆ. ಜನ ಹೇಗಂತಾರೆ ಅಂತಂದರೆ, ತುಂಬ ಫಿಟ್ ಇರುವಂಥವ್ರಿಗೆ ಹಿಂಗೆ ಆಗ್ತಾ ಇದೆಯಲ್ಲೋ ಅಂತಾರೆ. ಯಾಕೆ ಅಂತಂದರೆ ನಾನು ಫಿಟ್ ಇದ್ದೀನಿ ಅನ್ನುವಂಥದ್ದೇ ತುಂಬ ಓವರ್ ಕಾನ್ಫಿಡೆನ್ಸ್ ಆಗಿಬಿಡುತ್ತೆ. ನನಗೆ ಏನೂ ಆಗೋದಿಲ್ಲ, ನಾನು ತುಂಬ ಫಿಟ್ ಆಗಿದ್ದೀನಿ ಅಂತ. ಬಟ್ ಒಳಗಡೆಗೆ ಏನಾಗ್ತಾ ಇದಿರುತ್ತೆ ಅನ್ನುವಂಥದ್ದನ್ನು ಯೋಚನೆ ಮಾಡೋದಿಲ್ಲ. ಅದ್ರ ಬಗ್ಗೆ ಡಾಕ್ಟರ್ ಹತ್ರ ಚೆಕ್ಕೆ ಮಾಡಿಸ್ಕೊಳ್ಳೋದಿಲ್ಲ. ನಿಮ್ಮನ್ನು ನೀವೇ ಅಂದ್ಕೊಳ್ತಿರ್ತೀರಾ, ಏನೋ ಎದೆ ನೋಯ್ತಾ ಇದೆ ಬಿಡು, ಒಂಚೂರು ಏನೋ ಗ್ಯಾಸ್ಟ್ರಿಕ್ಕು, ನಿನ್ನೆ ಊಟ ಮಾಡಿಲ್ಲ, ತಡವಾಗಿ ಊಟ ಮಾಡಿದ್ದೀನಿ, ಏನೋ ಡಿಸ್ಟರ್ಬೆನ್ಸ್ ಆಗಿದೆ, ನಿದ್ದೆ ಆಗಿಲ್ಲ, ಅದಕ್ಕೋಸ್ಕರ ಹಂಗೆ ಅನ್ನಿಸ್ತಾ ಇದೆ. ಯಾರು ನಿಮ್ಮನ್ನು ನೀವೇ ಡಾಕ್ಟ್ರ್ ಮಾಡ್ಕೊಳ್ಳೋಕೆ ಹೇಳ್ತಾ ಇರೋದು? ತುಂಬ ಕಡೆಗಳಲ್ಲಿ ನೋಡ್ತಾ ಇದ್ದೀವಿ. ಈಗ ಅಂತ್ಯಕ್ರಿಯೆ ಮಾಡುವಂಥ ಪರಿಸ್ಥಿತಿ, ಪಾಪ ಆ ವಯಸ್ಸಲ್ಲಿ 47 ವಯಸ್ಸು, ಇನ್ನೂ ಮಕ್ಕಳು ಬೆಳೆದು ನಿಂತು ಇನ್ನೂ ನೋಡಬೇಕಾಗಿರುವಂಥ ಟೈಮ್. ರಾಮನಗರದಲ್ಲಿ ಆಗ್ತಾ ಇದೆ ಅಂತಿಮ ವಿಧಿವಿಧಾನ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲರೂ ಕೂಡ ಈ ಥರ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಟ್ಕೊಳ್ಳಿ, ಚೆಕ್ ಮಾಡಿಸ್ಕೊಳ್ತಾ ಇರಿ. ಈಗ ನೋಡಿ, ಪಾಪ ಅವ್ರ ಪತ್ನಿ ಕಣ್ಣೀರು ಹಾಕ್ಕೊಂಡು ನಿಂತಿದ್ದಾರೆ. ಮಕ್ಕಳು, ಅಪ್ಪನನ್ನು ಈ ಪರಿಸ್ಥಿತಿಯಲ್ಲಿ ನೋಡೋಕ್ಕಾಗತ್ತಾ? ಮಕ್ಕಳಿಗೆ ಸಂಕಟ ಆಗತ್ತೆ ರೀ ಭಾಳ. ವಯಸ್ಸಾಗಿರೋ ಅಪ್ಪ ಅಮ್ಮನ ಕಳ್ಕೊಳ್ಬೇಕಾದ್ರೆ ನೋವಾಗತ್ತೆ. ಇನ್ನು 47 ವರ್ಷದ ಅಪ್ಪನನ್ನು ಕಳ್ಕೊಂಡಾಗ ಮಕ್ಕಳ ಪರಿಸ್ಥಿತಿ ಹೇಗಾಗಿರಬೇಕು? ಈಗ ಕೊನೆಯ ಹಂತದಲ್ಲಿದೆ. ಕುಟುಂಬದವರಿಗೆಲ್ಲ ಕೊನೆಯದಾಗಿ ಅಂತಿಮ ನಮನವನ್ನು ಸಲ್ಲಿಸಕ್ಕೆ ಹೇಳ್ತಾರೆ, ನಮಸ್ಕಾರ ಮಾಡೋಕ್ಕೆ ಹೇಳ್ತಾರೆ ಅಲ್ಲಿಗೆ. ಸೊ ಕುಟುಂಬದವರೆಲ್ಲ ಹೋಗಿದ್ದಾರೆ, ಮಕ್ಕಳು ಅವರೆಲ್ಲ ಹೋಗಿ ಒಂದು ನಮಸ್ಕಾರ ಮಾಡ್ತಾ ಇದ್ದಾರೆ ಕೊನೆಯದಾಗಿ. ಸೊ ಆ ದೃಶ್ಯಗಳನ್ನು ನೋಡ್ತಾ ಇದ್ದೀರ ನೀವು. ರಾಮನಗರದ ಗುನ್ನೂರದಲ್ಲಿ ಏನಿದೆ, ಕೊನೆಯದಾಗಿ ಅವರ ಕುಟುಂಬಸ್ಥರು ಹೋಗಿ ಅಂತಿಮವಾಗಿ ನಮನವನ್ನು ಸಲ್ಲಿಸೋದು, ನಮಸ್ಕಾರ ಮಾಡೋಕ್ಕೊಂದು ಅವಕಾಶವನ್ನು ಮಾಡಿಕೊಟ್ಟಿರೋದು ನೋಡಿ. ಆ ಮಕ್ಕಳ ಪರಿಸ್ಥಿತಿ ಹೇಗಾಗ್ಬಿಡುತ್ತೆ ಹೇಳಿ ಇವಾಗ? ದಿಕ್ಕೇ ತೋಚದಂತ ಆಗ್ಬಿಡ್ತಾರೆ ಅವೆಲ್ಲ. ಯಾಕೆಂದ್ರೆ ಒಂದು ಸಣ್ಣ ನಿರ್ಲಕ್ಷ್ಯ. ಈ ಪರಿಸ್ಥಿತಿಯಲ್ಲಿ ಅವರು ಈ ವಯಸ್ಸಲ್ಲಿ ಅವ್ರ ಅಂತ್ಯಕ್ರಿಯೆಯನ್ನು ಮಾಡ್ಕೊಂಡು ಕೂತ್ಕೊಳ್ಳೋ ಪರಿಸ್ಥಿತಿ. ಯಾಕೆ? ಒಂದು ಸಣ್ಣ ನಿರ್ಲಕ್ಷ್ಯ. ಬೇಡ 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 ಅಂತ ಎಷ್ಟು ಹೇಳ್ತೀವಿ. ವೈದ್ಯರು ಹೇಳ್ತಾರೆ, ನಿಮ್ಮನ್ನು ನೀವೇ ಮೆಡಿಕೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಬೇಡ ಅಂತ ಹೇಳಿ ಕೇಳಲ್ಲ ನಮ್ಮ ಜನಗಳೆಲ್ಲ. ಏನಾಗುತ್ತೆ ಬಿಡು, ನಮ್ದು ಹಂಗಿಲ್ಲ ಪರಿಸ್ಥಿತಿ, ಅವ್ರದ್ದೇನೋ ಆಗೋಯ್ತು, ಈ ಥರ ಯೋಚನೆಗಳು ಬೇಡ. ಕಣ್ಣೀರು ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ ಮಕ್ಕಳು. ಅಂತಿಮ ವಿಧಿವಿಧಾನವನ್ನು ನೆರವೇರಿಸ್ತಾ ಇದ್ದಾರೆ ಮುಂದಿನ ಕಡೆಯಿಂದ. ಆನಂತರ ಮಕ್ಕಳೆಲ್ಲ ಬಂದು ಕೊನೆಯದಾಗಿ ನಮಸ್ಕಾರ ಹೇಳಿದ್ದಾರೆ. ನೋಡಿ ಅಲ್ಲಿ ಇಲ್ಲಿಂದಲೇ ನಾವು ಮುಂದಕ್ಕೆ ಬಂದಿರೋದು. ನೀನೇ ಅಡ್ಜಸ್ಟ್ ಮಾಡ್ಕೋಬೇಕು. ನಾವು ಮುಂದೆ ಬನ್ನಿ, ಕಾಲು ಮಾಡಬೇಡಿ. ಈಗ ನನಗೆ ಹೆಣ್ಮಕ್ಕಳಿಗೆ ಎಸ್ಪೆಷಲಿ
ತಮ್ಮ ಮದುವೆಯಲ್ಲಿ ತಂದೆ ತಾಯಿಗಳು ಇರಬೇಕು ಅನ್ನುವಂಥದ್ದು ಆಸೆ ಇರುತ್ತೆ. ಈಗ ಅಲ್ಲಿಬ್ಬರೂ ಕೂಡ ಹೆಣ್ಣು ಮಕ್ಕಳು. ಅವರು ಈ ಪರಿಸ್ಥಿತಿಯಲ್ಲಿ ತಮ್ಮ ತಂದೆಯನ್ನು ನೋಡಿದಾಗ ಆ ಹೆಣ್ಮಕ್ಳ ಪರಿಸ್ಥಿತಿ ಹೇಗಿರುತ್ತೆ, ಯಾವ ಪರಿಸ್ಥಿತಿ ಇರುತ್ತೆ, ಅದು ಆ ಸ್ಥಾನದಲ್ಲಿರೋರೇ ಅದನ್ನು ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ ಹೇಗೆ ಪರಿಸ್ಥಿತಿ ಅಂತೇಳಿ. ಯಾಕೆ ಅಗೇನ್ ಮತ್ತೆ ಅದೇ ನಿಮ್ಮ ಒಂದು ಸಣ್ಣ ನಿರ್ಲಕ್ಷ್ಯ ಅವರನ್ನು ಆ ಪರಿಸ್ಥಿತಿಗೆ ತಂದಿಟ್ಬಿಡುತ್ತೆ. ಎಲ್ಲರೂ ಹೇಳ್ತಾರೆ ವಿಧಿ ಆಟ ಏನು ಮಾಡೋಕ್ಕಾಗಲ್ಲ. ಅಲ್ಲ ರೀ, ವಿಧಿ ಆಟ ಕರೆಕ್ಟ್. ನಿಮ್ಗೆ ಅವಕಾಶ ಕೊಟ್ಟಾಗ ಅದನ್ನು ಬಳಕೆ ಮಾಡ್ಕೊಳ್ಳಲ್ವಲ್ಲ, ಯಾಕೆ ಅಂತ ನಾನು ಕೇಳೋದು. ಕೊಡ್ತಾ ಇರುತ್ತೆ ಅದು ಅವಾಗವಾಗ ಅವಕಾಶಗಳನ್ನು. ನಾವು ನಮ್ಮ ಇದರಲ್ಲಿ ಕಳ್ಕೊಳ್ತೀವಿ. ಕೊನೆಯದಾದಂಥ ವಿಧಿವಿಧಾನಗಳ ನೆರವೇರ್ತಾ ಇದೆ. ಅಂತಿಮವಾದಂಥ ವಿಧಿವಿಧಾನವನ್ನು ಲಿಂಗಾಯತ ಸಂಪ್ರದಾಯದಂತೆ ನೆರವೇರಿಸಲಾಗ್ತಾ ಇದೆ. ನೇರ ದೃಶ್ಯಾವಳಿಗಳು ರಾಮನಗರದ ಗುನ್ನೂರು ಫಾರ್ಮ್ ಹೌಸ್ನಿಂದ. ಇಬ್ಬರು ಮಕ್ಕಳು ಕೂಡ ಕಣ್ಣೀರು ಹಾಕೊಂಡು ಕೂತಿದ್ದಾರೆ. ಅವ್ರನ್ನ ಸಂತೈಸುವಷ್ಟೊತ್ತಿಗೆ ಸಾಕಾಗೋಗುತ್ತೆ ರೀ. ಏನು ಹೇಳಿದ್ರು ಕೂಡ ಅವ್ರಿಗೆ ಸಂತೈಸೋಕ್ಕಾಗೋದೇ ಇಲ್ಲ. ನಿಂತ್ಕೊಳ್ಬೋದು, ನಾನು ಜೊತೆಗಿದ್ದೀನಿ ಅನ್ಬೋದು. ಎಷ್ಟು ದಿನ ಇರ್ತೀರಾ? 1 ವಾರ, 2 ವಾರ, 1 ತಿಂಗಳು. ಪ್ರಾಕ್ಟಿಕಲ್ ಆಗಿ ಗೊತ್ತಾಗತ್ತೆ ಅದು ಪರಿಸ್ಥಿತಿಗಳು ಏನೇನಾಗತ್ತೆ ಅಂತ ಹೇಳಿ. ಅನುಭವಿಸಿದವ್ರಿಗೆ ಗೊತ್ತು ಅವೆಲ್ಲ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ನನ್ನ ಜೊತೆಗಿದ್ದೀನಿ, ಧೈರ್ಯ ತಗೋ ಅಂತೆಲ್ಲ ಹೇಳ್ತಾರೆ. ಏನು ಧೈರ್ಯ ತಗೊಳ್ಳೋದು? ನಮ್ಮ ಪಾಡಿಗೆ ನಾವು ಧೈರ್ಯ ತಗೊಳ್ತೀವಿ. ಜೊತೆಗಿರೋರು ಎಷ್ಟು ದಿನ? 1 ವಾರ, 2 ವಾರ, 1 ತಿಂಗಳು ಮ್ಯಾಕ್ಸಿಮಮ್. ಅದಾದಮೇಲೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಆಮೇಲೆ ಕೊನೆಗೆ ಹೇಳ್ತಾರೆ, ಇನ್ನೂ ಎಷ್ಟು ದಿನ ಅಂತ ನೆನಪಲ್ಲಿ ಇಟ್ಕೊಳ್ತೀಯ, ಮುಂದೆ ಹೋಗು ಅಂತಾರೆ. ಜೊತೆಗಿರ್ತೀನಿ ಅಂತಾರೆ. ಆಮೇಲೆ 1 ತಿಂಗಳಾದ ತಕ್ಷಣ ಎಲ್ಲ ಮರಿಬೇಕು, ಮುಂದೆ ಹೋಗ್ತಾ ಇರಬೇಕು, ಜೀವನ ಹಿಂಗೇನಾ ಅಂತ ಹೇಳ್ತಾರೆ. ಫೇಸ್ ಮಾಡಿರೋದಕ್ಕೆ ಹೇಳ್ತಾ ಇದ್ದೀನಿ ಹಿಂಗಿರುತ್ತೆ ಅಂತ ಪರಿಸ್ಥಿತಿಗಳು. ಪಾಪ ನನಗೆ ಹೆಣ್ಮಕ್ಳದಾದರೂ ಹೆಂಗೋ ನಡೆಯುತ್ತೆ. ಹೆಣ್ಣುಮಕ್ಕಳ ಪರಿಸ್ಥಿತಿಗಳನ್ನು ಆ ಸ್ಥಾನದಲ್ಲಿ ನಿಂತ್ಕೊಂಡು ನೀವು ಯೋಚನೆ ಮಾಡ್ಕೊಳ್ಳಿ ಹೇಗಿರುತ್ತೆ ಅಂತ ಹೇಳಿ ಅಕ್ಷರಶಃ ಕಣ್ಣೀರು ಹಾಕೋದು. ಮದುವೆ ಆಗಿದ್ದಿದ್ರೆ ಬೇರೆ ಇರುತ್ತೆ. ಗಂಡಿನ ಮನೆ ಕಡೆ ಹೋಗ್ತಾರೆ, ಗಂಡಿನ ಜೊತೆಗೆ ಇರ್ತಾರೆ, ಹೆಂಗೋ ಜೀವನ ನಡೆದೋಗುತ್ತೆ. ಆದರೆ ಮದುವೆ ಆಗದೇ ಇದ್ದರೆ ಅವ್ರಿಗೆ ಆ ಕೊರಗಿದೆಯಲ್ಲ, ಜೀವನ ಪರ್ಯಂತ ಇರುತ್ತೆ ಕೊರಗು. ಜೀವನ ಪರ್ಯಂತ, ಅಕ್ಷರಶಃ ಹೇಳ್ತಾ ಇದ್ದೀವಿ, ಜೀವನ ಪರ್ಯಂತ ಆ ಕೊರಗು. ಬಾಂಡಿಂಗ್ ಹೇಗಿರುತ್ತೆ ಬಿಡುತ್ತೆ ಅದೆಲ್ಲ ಅಲ್ಲ. ನಿಮ್ಗೆ ಎಷ್ಟೇ ದೂರ ಇದ್ದರೂ, ಎಷ್ಟೇ ಬಾಂಡಿಂಗ್ ಇಲ್ಲದೆ ಇದ್ರೂ ಕೂಡ ಆ ನೋವು ಅನ್ನುವಂಥದ್ದು ಆ ಕ್ಷಣಕ್ಕಂತೂ ಬರೆದಿಡ್ತೀನಿ. ಪ್ರಾಕ್ಟಿಕಲ್ ಆಗಿರೋದನ್ನು ಹೇಳ್ತಾ ಇದ್ದೀನಿ. ಹಂಗಾಗುತ್ತೆ. ಅದಕ್ಕೆ ಹೇಳೋದು, ನಿರ್ಲಕ್ಷ್ಯವನ್ನು ಮಾಡ್ಕೊಳ್ಬೇಡಿ. ಜೀವನದಲ್ಲಿ ಆರೋಗ್ಯದ ವಿಚಾರದಲ್ಲಂತೂ ನಿರ್ಲಕ್ಷ್ಯ ಮಾಡಲೇಬೇಡಿ. ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ಏನಾಗುತ್ತೆ ಬಿಡು, ಇಂಥದ್ದು ಬೇಡ. ಏನು ಕಳ್ಕೊಳ್ಳೋದಿದೆ? 1,000 ರೂಪಾಯಿನೋ 2,000 ರೂಪಾಯಿನೋ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಳ್ಳೋಕ್ಕೆ. ಆ 2,000 ರೂಪಾಯಿಗೋಸ್ಕರ ನಿಮ್ಮ ಜೀವನ ಯಾಕೆ ಒತ್ತೆ ಇಡ್ತೀರಾ? ಬಲಿ ಕೊಡ್ತೀರಾ ಅದನ್ನು? ನೋ, ಬೇಡ. ಎಷ್ಟು ಜನ ಈ ಥರ ನಿರ್ಲಕ್ಷ್ಯವನ್ನು ಮಾಡ್ಕೊಂಡು ಈ ಥರ ಆಗಿದೆ. ಎಷ್ಟು ಸಲ ಸುದ್ದಿಗಳನ್ನು ಓದಿದ್ದೀವಿ ನಾವು. ಯಾಕೆ ಹಿಂಗೆ ಮಾಡ್ಕೊಳ್ತಾರೆ ಜನ ಅಂತ ನಮಗೆ ಅನ್ಸುತ್ತೆ ಒಂದ್ಸಲ. ಹೋಗ್ರಿ, ಒಂದು 3-4 ವರ್ಷಕ್ಕೆ 4 ತಿಂಗಳಿಗೆ ಒಂದ್ಸಲ ಹೋಗ್ಬಿಟ್ಟು ಚೆಕಿಂಗ್ ಮಾಡಿಸ್ಕೊಳ್ಳಿ. ಏನು ಕಳ್ಕೊಳ್ಳೋದಿದೆ ನೀವು? 4 ತಿಂಗಳಲ್ಲಿ 2,000 ರೂಪಾಯಿ ಖರ್ಚು ಮಾಡೋಕ್ಕಾಗಲ್ವಾ ನಿಮಗೋಸ್ಕರ? ವಿಧಿವಿಧಾನದಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೀನಿ ನಿಮಗೆ, ಅಂತಿಮವಾದಂಥ ವಿಧಿವಿಧಾನದಲ್ಲಿ ಕೊನೆಯದಾಗಿ ಕುಟುಂಬಸ್ಥರಿಗೆ ಆ ಮುಖವನ್ನು ತೋರಿಸ್ತಾರೆ. ಅವ್ರಿಗೆ ನಮಸ್ಕಾರ ಮಾಡೋಕ್ಕೊಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಕೊನೆಯದಾಗಿ ಆ ಎಲ್ಲ ಕುಟುಂಬದವರು ಬಂದು ನಿಂತ್ಕೊಂಡಿದ್ದಾರೆ. ಕೊನೆಯದಾಗಿ ಪೂಜೆಯನ್ನು ಮಾಡ್ತಾರೆ. ಆಮೇಲೆ ಅಲ್ಲಿ ಕ್ಲೋಸ್ ಆಗುತ್ತೆ, ಮುಖ ಕಾಣೋದಿಲ್ಲ. ಹಾಗಾಗಿ ನಿಮ್ಗೆ ಸಾಮಾನ್ಯವಾಗಿ ಅಗ್ನಿಸ್ಪರ್ಶ ಮಾಡುವಂಥ ಇವರು ಯಾರಿರ್ತಾರೆ, ಆ ಟೈಮಲ್ಲಿ ಮುಖದ ಮೇಲೆ ಇಡೋಕ್ಕಿಂತ ಮುಂಚಿತವಾಗಿ ಎಳ್ಳು ನೀರು ಬಿಡ್ತಾರೆ. ಅಲ್ಲಿ ತರ್ಪಣವನ್ನು ಬಿಡ್ತಾರೆ. ಅದಾದ ನಂತರ ಮುಖದ ಮೇಲೆ ಒಂದು ಕಟ್ಟಿಗೆಯನ್ನು ಇಟ್ಬಿಟ್ರೆ ಮುಗಿದೋಗ್ಬಿಡುತ್ತೆ. ಹಾಗೆ ಇಲ್ಲೂ ಕೂಡ ಅಲ್ಲಿ ಮೂರ್ತಿಯಾಗಿ ಮುಚ್ಚುವವರೆಗೂ ಕೂಡ ವಿಭೂತಿಗಳಿಂದ ಇಡ್ತಾರೆ. ಕೆಲವು ಕಡೆಗಳಲ್ಲಿ ಅವನ್ನೆಲ್ಲ ಇಡುವವರೆಗೂ ಕೂಡ ನಿಮಗೆ ಕೊನೆಯದಾಗಿ ಕುಟುಂಬಸ್ಥರು ಬಂದು ನೋಡಿ ಅಂತ ಹೇಳ್ತಾರೆ. ಸಹಸ್ರಾಕ್ಷ ವಂದಿತನ ಪಾದವಂ ನಿಜವಾಗಿ ಸಾರಿ ಮುತ್ಯ ಬಯಸಬೇಕೆಂದು ರಜತ ಪರಿಪೂರ್ಣ ಬ್ರಹ್ಮಮಯನಾಗಿ ಆಚರಿಸುತ್ತಾ ಪರತತ್ವಗಳ ತಿಳಿದು ಪಾಪಗಳ ಖಂಡಿಸುತ್ತಾ
ಶರಣ ಮಾರ್ಗದ ಲೋಕಗಳೇ ಗುರು ನಿಂದಾನೆ ಶರೀರ ಕರಣೆಯಿಂದ ನೆರೆಯ ಬ್ರಹ್ಮಣವೆರೆದು ನಿಜವಾಗಿ ಸಾರಿ ಮತ್ತು ಬಯಸಬೇಡೆಂದು ಸರ್ವ ಪುಷ್ಪನೇ ವಿನೋ ಜೈ ಮಂಗಳಂ ತೇ ನಮಃ. ಇವಾಗ ಹಿಂದಕ್ಕೆ ಹೋಗಿ. ಯುವಕರು ಹಿಂದಕ್ಕೆ ಹೋಗಿ. ಎಲ್ಲ ಒಂದೇ ಫಾರ್ಮ್ ಹೌಸ್ನಲ್ಲಿ ನಡೀತಾ ಇರುವಂತಹ ದಿಲೀಪ್ ರಾಜ್ ಅವರ ಅಂತ್ಯಕ್ರಿಯೆ ಕೊನೆಯದಾಗಿ ವಿಧಿವಿಧಾನ ಮುಕ್ತಾಯವಾಗಿದೆ ಅಂತ ಕಾಣಿಸ್ತಾ ಇದೆ. ಇನ್ನೇನಿದ್ರು ಕೂಡ ವಿಭೂತಿಗಳನ್ನು ಇಟ್ಟು ಉಪ್ಪು ಹಾಕ್ತಾರೆ, ಅದನ್ನು ಹಾಕಿ ಮುಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಕೊನೆಯದ ಅಂತ್ಯ ಕೊನೆಯದಾಗಿ ವಿಧಿವಿಧಾನದ ಮುಕ್ತಾಯದ ಸಂದರ್ಭ. ಹಾಗಾಗಿನೇ ಕುಟುಂಬಸ್ಥರಿಗೆಲ್ಲ ಕರೆದು ಅಲ್ಲಿ ಪೂಜೆಯನ್ನು ಮಾಡಿಸಿ ಅವರನ್ನು ಕಳುಹಿಸಿ ಕೊಡ್ತಾ ಇದ್ದೀವಿ. ಅದಾದ ನಂತರ ಪೂರ್ತಿಯಾಗಿ ಮುಚ್ಚುವಂಥ ಕೆಲಸ ಆಗುತ್ತೆ. ವಿಭೂತಿಗಳನ್ನು ಇಡ್ತಾರೆ, ಅದಾದ ನಂತರ ಉಪ್ಪನ್ನು ಹಾಕ್ತಾರೆ. ನೋಡಿ ಇಲ್ಲಿ ಕೊನೆಯದಾಗಿ ಪೂಜೆಯನ್ನು ಮಾಡುವಂತಹ ಅವಕಾಶವನ್ನು ಮಾಡಿಕೊಡ್ತಾ ಇರೋದು ಕೊನೆಯದು. ಪ್ರಣಮಾಮಿ ಸದಾ ಶಿವಲಿಂಗಂ ದೇವಗಣಾರ್ಚಿತ ಸೇವಿತಲಿಂಗಂ ಭಾವೈ ಭಕ್ತಿ ವಿರೇವಚಲಿಂಗಂ ದಿನಕರ ಕೋಟಿ ಪ್ರಭಾಕರಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಅಷ್ಟದಲೋ ಪರಿವೇಷ್ಟಿತಲಿಂಗಂ ಸರ್ವಸಮುದ್ಭವಕಾರಣಲಿಂಗಂ ಅಷ್ಟದರಿದ್ರ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಸುರಗುರು ಸುರವರ ಕೋಟಿಫಲಿಂಗಂ ಸುರವರ ಪುಷ್ಪ ಸರಸ್ವಲಿಂಗಂ
ಆಗ್ಲೇ ಒಂದು ದೃಶ್ಯ ಬಂತು. ಆ ದೃಶ್ಯದಲ್ಲಿ ಅವರ ಪತ್ನಿಯ ಬಳಿಗೆ ಹೋಗಿ ಆ ಮಣ್ಣನ್ನ ಹಾಕಿ ಅಂತ ಹೇಳ್ತಾರೆ. ನಾನ ಮಣ್ಣು ಹಾಕ್ಬೇಕ, ಅದನ್ನ ಜಸ್ಟ್ ಆ ದೃಶ್ಯವನ್ನ ನೆನಪು ಮಾಡ್ಕೊಂಡಾಗ ಗೊತ್ತಾಗುತ್ತೆ, ಇಷ್ಟು ದಿನ ನನ್ನ ಪ್ರೀತಿ ಕೊಟ್ಟ, ಇಷ್ಟು ದಿನ ನನ್ನ ಚೆನ್ನಾಗಿ ನೋಡ್ಕೊಂಡ, ಇಷ್ಟು ದಿನ ನನ್ನ ಜೊತೆಗಿದ್ದ, ಕೊನೆಗೆ ಅವನು ಹೋಗ್ಬೇಕಾದ್ರೆ ಅವನ ದೇಹದ ಮೇಲೆ ಮಣ್ಣು ಹಾಕ್ಬೇಕ ನಾನು. ಹೆಂಗ್ ಮನಸ್ಸು ಬರುತ್ತೆ ಹೇಳಿ? ಯೋಚನೆ ಮಾಡಿ ನೀವೇ, ನಿಮ್ಗೆ ಹೇಗಾಗುತ್ತೆ ಹೇಳಿ ಆ ಪರಿಸ್ಥಿತಿಗಳು. ಇಷ್ಟು ದಿನ ಪ್ರೀತಿ ಕೊಟ್ಟವನು, ಇಷ್ಟು ದಿನ ಜೊತೆಗಿದ್ದಂಥವನು, ಇಷ್ಟು ದಿನ ಕಷ್ಟ ಸುಖಕ್ಕೆಲ್ಲದಕ್ಕೂ ಕೂಡ ಜೊತೆಗಿದ್ದಂಥವನು, ಎಲ್ಲ ರೀತಿಯಾಗಿದ್ದಂಥವನಿಗೆ ಕೊನೆಗೆ ಅವನ ದೇಹದ ಮೇಲೆ ಮಣ್ಣು ಹಾಕಬೇಕಾ ನಾನು ಅಂತ ಬಂದಾಗ ಬೇಡ ಅಂತ ಅವರು ಕೈ ಮಾಡ್ತಾರೆ. ಬಟ್ ಜೀವನನೇ ಹಾಗೆ ಅಲ್ಲ, ಕೊನೆಗಾಗೋದಿಲ್ಲ. ಇಲ್ಲಿ ಮಣ್ಣು ಹಾಕೋದು, ಆ ಕಡೆಗೆ ಅಗ್ನಿ ಸ್ಪರ್ಶ ಮಾಡೋದು, ಅಲ್ಲಿ ಅಗ್ನಿ ಹಾಕಿಬಿಡ್ತೀವಿ. ಅವರವ್ರ ಸಂಪ್ರದಾಯಗಳಲ್ಲಿ ಜೀವನ ಪರ್ಯಂತ ಅವನು ಪ್ರೀತಿ ಕೊಟ್ಟಿರ್ತಾನೆ, ಜೀವನ ಪರ್ಯಂತ ಅವನು ಜೊತೆಗಿರ್ತಾನೆ, ಎಲ್ಲ ಕಷ್ಟಗಳಿಗೂ ನಾನು ಇರ್ತೀನಿ ಅಂತ ಹೇಳಿರ್ತಾನೆ. ಆದರೆ ಕೊನೆಗೆ ಅವನ ನಿಧನ ಆದಮೇಲೆ ಅವನಿಗೆ ಇಡೋದು ಅಗ್ನಿಯನ್ನು, ಇಲ್ಲಿ ಮಣ್ಣನ್ನು. ಸೊ ಲಿಂಗಾಯತ ಸಂಪ್ರದಾಯದಂತೆ ಅಂತಿಮ ವಿಧಾನವನ್ನು ಮುಗಿಸಿದ್ದಾರೆ. ಕೊನೆಯದಾಗಿ ನೋಡ್ಕೊಳ್ಳೋದಿದ್ರೆ ನೋಡ್ಕೊಳ್ಳಿ ಅಂತ ಹೇಳೋದ್ರಲ್ಲಿ ವಿಧಿವಿಧಾನವನ್ನು ಪೂರೈಸಿದ ನಂತರ ಕೊನೆಯದಾಗಿ ಆಕ್ರಂದನ ಮುಗಿಲು ಮುಟ್ಟಿದೆ. ಸರ್ ಇವ್ರಿಗೆಲ್ಲ ಮುಗೀತು, ಇವ್ರು ಮಿಕ್ಕಿದವ್ರು ಮಣ್ಣು ಕೊಡ್ಬೇಕು, ಅದನ್ನ ಸ್ವಲ್ಪ ಹಿಂದೆ ಕರ್ಕೊಂಡು ಯಾರೋ ಅವ್ರ ಮಕ್ಕಳ ಮೇಲೆ ಅವ್ರ ಮುಖದ ಮೇಲೆ ಯಾರೋ ಮಣ್ಣು ಹಾಕ್ಬೇಡಿ, ಕಾಲ ಹತ್ರ ಮಣ್ಣು ಕೊಡಿ, ಎಲ್ಲಾರು 3 ಸಲ ಮಣ್ಣು ಕೊಡಿ ಕೈಯಲ್ಲಿ, 3 ಸಲ ಮಣ್ಣು ಕೊಟ್ಟು ಆ ಕಡೆ ಹೋಗಿ ಮುಗೀತು ಕೈಯಲ್ಲಿ. ಎರಡು ಮೇಲ್ ಬರ್ಲಿ ತಡ್ರಿ, ಅವ್ರ ಮೇಲ್ ಬರ್ಲಿ, ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ. ಒಂದು ನಿಮಿಷ ಎಲ್ಲ ಮುಂದೆ ಹೋಗಿ, ದಯವಿಟ್ಟು ಮುಂದೆ ಹೋಗಿ ಮಣ್ಣು ಹಾಕಿದ್ರೆ ಹೋಗಿ ದಯವಿಟ್ಟು ನೀವು ಬಂದ್ಬಿಡ್ತೀವಿ. ಹೋಗಿ ಹಾಕ್ದವ್ರ ಹಿಂದೆ ಹೋಗಿ, ಹಾಕ್ದವ್ರ ಹಿಂದೆ ಜಾಗ ಮಾಡ್ಕೊಳ್ಳಿ ಸರ್, ಹಿಂದೆ ಹೋಗ್ಬಿಡಿ. ಹೆಂಗೆ ಸರ್ ದಯವಿಟ್ಟು ಬೇರೆಯವ್ರಿಗೆ ಜಾಗ ಮಾಡ್ಕೊಳ್ಳಿ, ದಯವಿಟ್ಟು ಹೋಗೋರು ಜಾಗ ಕೊಡಿ, ಹೋಗೋರು ಜಾಗ ಕೊಡಿ, ಹೋಗೋರು ಜಾಗ ಕೊಡಿ, ಹೋಗೋರು ಜಾಗ ಕೊಡಿ. ಆಮೇಲೆ ಸೊ ಎಲ್ಲರಿಗೂ ಕೂಡ ಮಣ್ಣನ್ನು ಹಾಕೋಕ್ಕೆ ಹೇಳಿದ್ದಾರೆ. ಈಗ ಮಣ್ಣು ಹಾಕೋಗ್ಬೇಕು ಎಲ್ಲರಿಗೂ ಕೂಡ, ಅಲ್ಲಿರುವಂಥವ್ರು ಹೋದವರೆಲ್ಲ. ಆ ಕ್ಷಣ ಬಹಳ ಕಷ್ಟ ಆಗುತ್ತೆ. ಜೊತೆಗಿದ್ದಂಥ ಗೆಳೆಯ, ಎಲ್ಲದರಲ್ಲೂ ಕೂಡ ಖುಷಿಯನ್ನು ಕೊಟ್ಟಂಥವನು, ನಮ್ಮ ಕಷ್ಟಕ್ಕೆ ಅವನು ಆಗಿದ್ದಾನೆ, ಅವನ ಕಷ್ಟಕ್ಕೆ ನಾವು ಆಗಿದ್ದೀವಿ ಅಂತಂದಾಗ ಆ ಗೆಳೆಯನಿಗೆ ನಾವು ಕೊನೆಯದಾಗಿ ಮಣ್ಣು ಹಾಕ್ತೀವಿ ಅಂತಂದಾಗ ಹೇಗೆ ಆಗ್ಬಿಡುತ್ತೆ ಪರಿಸ್ಥಿತಿಗಳು. ಅವನ ದೇಹದ ಮೇಲೆ ಇಡೀ ಮಣ್ಣನ್ನು ಹಾಕಿ ಬರಬೇಕು ಅಂದಾಗ ಹೊಟ್ಟೆ ಸಂಕಟ ಆಗಲ್ವೇನ್ರಿ? ಹೆಂಗೆ ಯಾವ ರೀತಿಯಲ್ಲಿದೆ ನೋಡಿ ನಮ್ಮ ಬದುಕುಗಳು, ಹೇಗಿದೆ ನೋಡಿ ನಮ್ಮ ಪದ್ಧತಿಗಳು ಎಲ್ಲವೂ ಕೂಡ. ಚೆನ್ನಾಗಿದ್ದಾಗಿರುತ್ತೆ, ಚೆನ್ನಾಗಿ ಜೀವಂತವಾಗಿದ್ದಾಗ ಮಣ್ಣಾಕಿ ನೋಡೋಣ ಬೈದ್ಬಿಡ್ತಾರೆ ಏನಾ ಅಂತೇಳಿ. ಆದರೆ ಸಾವನ್ನಪ್ಪಿದಾಗ ಅದೇ ದೇಹದ ಮೇಲೆ ಇಡೀ ಮಣ್ಣನ್ನು ಹಾಕಿ ಬರ್ತೀವಿ ನಾವು. ಇದೇ ಬದುಕು ಅಂತ ಹೇಳೋದು. ಏನೇ ಎಷ್ಟೇ ಹೆಂಗೆ ಇದ್ರೂ ಕೂಡ ಕೊನೆಗೆ ನಮ್ಮ ದೇಹದ ಮೇಲೆ ಬರೋದು ಇಡೀ ಮಣ್ಣೆ. ಅಗ್ನಿಸ್ಪರ್ಶ ಇದ್ದರೆ ಬೆಂಕಿನೇ. ಎರಡೇ ಇನ್ನೇನು ಮಾಡೋಕ್ಕಿದೆ? ಇನ್ನೇನಿದೆ ಕೊನೆಯಲ್ಲಿ ಜೀವನದಲ್ಲಿ?
ಎಷ್ಟೇ ಹೆಂಗೆ ಏನೇ ಮಾಡಿದರೂ ಕೂಡ ಅಲ್ಲೇನು ಬಂಗಾರವನ್ನು ಹಾಕ್ಬಿಟ್ಟು ಮುಚ್ಚೋಕ್ಕಾಗತ್ತಾ? ಕೆಲವರು ಅವ್ರು ಶ್ರೀಮಂತರು ಇವರು ಅಂತೇಳಿಲ್ಲ ಇರ್ತಾರಲ್ಲ, ಎಲ್ಲಾಗುತ್ತೆ? ಯಾರು ಹೆಂಗೆ ಇದ್ದರೂ ಕೂಡ ಕೊನೆಗೆ ಅವನಿಗೆ ಗುಂಡಿ ತೋಡಿದಾಗ ಹಾಕುವುದು ಇಡೀ ಮಣ್ಣನ್ನೇ, ಇಲ್ಲ ಅಗ್ನಿಯನ್ನೇ. ಎರಡು ಬಿಟ್ಟು ಇನ್ನೇನೂ ಹಾಕಲ್ಲ. ಅವ್ರು ಬಳಕೆ ಮಾಡ್ತಾ ಇದ್ದಿದ್ದು ಯಾವ ವಸ್ತುವನ್ನು ಹಾಕೋದಿಲ್ಲ. ಬಟ್ ಕಷ್ಟ ಆಗುತ್ತೆ ಹಾಕೋರಿಗೆ. ಅವ್ರ ಜೊತೆಗೆ ಆ ಬಾಂಡಿಂಗನ್ನು ಇಟ್ಕೊಂಡಿರುವಂಥವ್ರು, ಗೆಳೆಯನಾಗಿರ್ತಾನೆ, ತಮ್ಮನಾಗಿರ್ತಾನೆ, ಅಣ್ಣನಾಗಿರ್ತಾನೆ, ಅಪ್ಪನಾಗಿರ್ತಾನೆ, ಗಂಡನಾಗಿರ್ತಾನೆ. ಅವರೆಲ್ಲರೂ ಕೂಡ ಮಣ್ಣನ್ನು ಹಾಕಬೇಕು ಅಂದಾಗ ಎಂತಹ ಕಷ್ಟ ಆಗಿರುತ್ತೆ. ಬಟ್ ಕೊನೆಗೆ ಹಾಕಿ ಹೋಗಲೇಬೇಕು, ಬೇರೆ ದಾರಿನೇ ಇಲ್ಲ.